ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕನ್ನು ಸಾವಯವ ಕೃಷಿ ತಾಲೂಕೆಂದು ಈ ಸಾರಿ ಮುಖ್ಯಮಂತ್ರಿಗಳು ಪ್ರಮಾಣೀಕರಿಸಿದ್ದಾರೆ ಬಜೆಟ್ ಮಂಡನೆ ಮಾಡುವಾಗ. ಇದರ ಹಿನ್ನೆಲೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟಕ್ಕೆ ನಾನು ರೈತರ ಪರವಾಗಿ, ಈ ತಾಲೂಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಈ ಬಾರಿಯ ಬಜೆಟ್ಟು ಸರ್ವರ ಸಬಲೀಕರಣ, ಅವಕಾಶಗಳ ಅನಾವರಣ, ನವ ಕರ್ನಾಟಕದ ನಿರ್ಮಾಣದತ್ತ ದಿಟ್ಟ ಹೆಜ್ಜೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನೀರಾವರಿ, ಶಿಕ್ಷಣ, ಆರೋಗ್ಯ, ಕೃಷಿ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಈ ನಾಡಿನ ಜನತೆಗೆ ಒದಗಿಸಲು ಪಣತೊಟ್ಟು ನಿಂತು ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಜಿಲ್ಲೆಯ ಪರವಾಗಿ, ಕೃಷಿಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನಾಡಿನ ಪ್ರತಿಯೊಬ್ಬರ ಬದುಕಿಗೆ ಹೊಸ ಭರವಸೆ ನೀಡುವ ಬಜೆಟ್ ಇದಾಗಿದೆ. ಬಜೆಟ್ ಇಲಾಖಾವಾರು ಅನುದಾನಗಳನ್ನು ತೆಗೆದುಕೊಂಡ್ರೆ ಇತಿಹಾಸ ಪುಟಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ 17ನೇ ಬಜೆಟನ್ನು ಇತಿಹಾಸ ಪುಟಗಳಲ್ಲಿ ಬರೀಬೇಕು. ಹಿಂದೆ ಯಾರೂ ಮಂಡಿಸಿಲ್ಲ, ಮುಂದೆ ಮಂಡಿಸೋದಕ್ಕೂ ಸಾಧ್ಯವಿಲ್ಲ. ನುಡಿದಂತೆ ನಡೆದ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ. ಈ ಹಿಂದೆ ಚುನಾವಣೆ ವೇಳೆಯಲ್ಲಿ ರಾಜ್ಯದ ಜನತೆಗೆ ನೀಡಿದ ಭರವಸೆಯನ್ನು ಸಂಪೂರ್ಣವಾಗಿ ಈಡೇರಿಸಿ ಪಂಚ ಗ್ಯಾರಂಟಿಗಳ ಮೂಲಕ ಈ ನಾಡಿನ ಬಡ ಜನರನ್ನು ಸಬಲೀಕರಣವನ್ನು ಮಾಡಿದಂಥ ಕೀರ್ತಿ ಸನ್ಮಾನ್ಯ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ. ಹಾಗೆ ಈಗ ಹೊಸದಾಗಿ ಮಹಿಳೆಯರಿಗೆ ವರ್ಷಕ್ಕೆ 2 ಸ್ಯಾರಿಗಳನ್ನು ವಿತರಣೆ ಮಾಡೋದಕ್ಕೆ ಹೊರಟಿದ್ದಾರಲ್ಲ, ಇದು ಎಂಥ ಸೌಭಾಗ್ಯದ ದಿನಗಳು ಅಂತ ಹೇಳಬೇಕು. ಹಾಗೆ ನಾಡಿನ ಜನತೆಗೆ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿಕೊಂಡಿದ್ದಾರೆ. ಹಾಗೆ ಈ ಜಿಲ್ಲೆಯ ಸನ್ಮಾನ್ಯ ಕೃಷಿ ಸಚಿವರು ಇಂದಿನ ಬಜೆಟ್ನಲ್ಲಿ ಕೃಷಿ ವಿಶ್ವವಿದ್ಯಾಲಯವನ್ನು ತರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳು, ಇದಕ್ಕೆ ಕಾರಣಭೂತರಾದಂಥ ಈ ರಾಜ್ಯದ ಕೃಷಿ ಸಚಿವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದ ಚಲುವರಾಯಸ್ವಾಮಿ ಅವರಿಗೆ ಅಭಿನಂದನೆಯನ್ನು ವಿಶೇಷವಾಗಿ ಸಲ್ಲಿಸ್ತೇನೆ. ಏಕೆಂದರೆ ಒಬ್ಬ ರೈತರ ಮಗನಾಗಿ, ರೈತ ಕುಟುಂಬದಿಂದ ಬಂದ ಹಿನ್ನೆಲೆಯಲ್ಲಿ ರೈತರ ಕಷ್ಟ ಕಾರ್ಪಣ್ಯಗಳನ್ನು ಅರಿತು ಈ ನಾಡಿಗೆ ಕೃಷಿ ಆಧಾರಿತ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಇಡೀ ರಾಜ್ಯದ ರೈತ ಕುಟುಂಬಕ್ಕೆ ಇವತ್ತು ಹೊಸ ಹೊಸ ಯೋಜನೆಗಳು, ವಿಜ್ಞಾನಗಳ ಆವಿಷ್ಕಾರಗಳನ್ನು ತರುವ ಮೂಲಕ ಈ ನಾಡಿನ ರೈತರ ಪರವಾಗಿ ಈ ಸರ್ಕಾರ ನಿಂತಿದೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಈ